ಇಷ್ಟು ವರ್ಷ ನಾನು ಕತ್ಲೆ ಕೋಣಲ್ಲಿ ನರಕ ಅನುಭವಿಸಿದ್ದಕ್ಕೂ ಈಗ ಸಾರ್ಥಕ ಅನ್ನಿಸ್ತಾ ಇದೆ. ಕಡೆಗೂ ನಾನು ಅಂದ್ಕೊಂಡ ಹಾಗೆ ಆಯಿತು. ತಂದೆ ಮಗಳು ಒಂದಾದರು. ನಂದಿನಿ ಅಮ್ಮವ್ರ ಮೇಲಿದ್ದ ಕಳಂಕ ಎಲ್ಲ ದೂರ ಆಯಿತು. ಇನ್ನೇನಿದ್ರು ವೀರುನು ನಂದಿನಿ ಅಮ್ಮವರು ಒಂದಾಗಬೇಕು. ಓ ಸ್ವಾಮಿ, ಅಲ್ಲ ಸ್ವಾಮಿ, ಹಾಂ, ನೀವು ನೋಡಿದರೆ ಆ ಮಿನಿಸ್ಟ್ರನ್ನ ಸ್ನೇಹಿತರು ಅಂತೀರ, ಆದರೆ ನೀವೇ ಗತಿ ಇಲ್ಲದೆ ಇಲ್ಲಿ ತಿನ್ನಕ್ಕೆ ಬಂದಿದ್ದೀರ. ನೀವೇನು, ಆ ಮಿನಿಸ್ಟ್ರೇ ಗತಿ ಇಲ್ಲದೆ ಈ ಮನೆಗೆ ಬಂದಿದ್ದಾರೆ, ಆದರೂ ನೀವಿಬ್ಬರು ಸ್ನೇಹಿತರು. ಅಲ್ಲ, ಏನು ಇಷ್ಟು ವರ್ಷ ಎಲ್ಲಿದ್ರಿ ನೀವು? ಏನು ನಿಮ್ಮ ಕಥೆ ನನಗೊಂದು ಸ್ವಲ್ಪ ಹೇಳ್ಬಹುದೇ? ನನ್ನ ಕತೆ ಬೇರೆನೇ ಇದೆ ಕಾಂತಮ್ಮ. ಇಷ್ಟು ವರ್ಷ ನಾನು ಕಾಡಲ್ಲಿದ್ದೆ. ಟಾರ್ಜನ್, ಕಾಡಿನಲ್ಲಿದ್ರಿ, ಏನು ಮಾಡ್ತಿದ್ರಿ? ಕಾಡಿನಲ್ಲಿ ಇದ್ದು ಆಗಾಗ ಊರಿಗೆ ಬಂದು ಬೇಟೆ ಆಡ್ತಾ ಇದ್ದೆ. ಟಾರ್ಜನ್ ನೀವು, ಆದರೂ ಸ್ವಲ್ಪ ಉಲ್ಟಾ ಹೇಳ್ತಿದ್ದೀರಾ. ಈಗ ಜನ ನಾಡಿಂದ ಕಾಡಿಗೆ ಹೋಗಿ ಬೇಟೆ ಆಡ್ತಿದ್ರು, ಆದರೆ ನೀವು ಕಾಡಿಂದ ಊರಿಗೆ ಬಂದು ಬೇಟೆ ಆಡ್ತೀರಿ. ನನಗೆ ಅರ್ಥ ಆಗ್ತಿಲ್ಲ, ಹೇಳಿ. ಊರಿನಲ್ಲಿ ನಾನು ಬೇಟೆ ಆಡ್ತಾ ಇದ್ದದ್ದು ಪ್ರಾಣಿಗಳನ್ನಲ್ಲ. ಮತ್ತೆ ಯಾರಾದರೂ ಹೆಂಗಸರು ನಯ ವಿನಯ ಮರೆತು ಅಹಂಕಾರದಿಂದ ವರ್ತಿಸಿ ಮನೆ ಮಂದಿಗೆಲ್ಲ ತೊಂದರೆ ಕೊಟ್ಟರೆ ಅಥವಾ ಇತರರ ಮನಸ್ಸಿಗೆ ನೋವು ಮಾಡಿದ್ರೆ ಅಂಥ ಹೆಂಗಸರನ್ನ ನಾನು ಬೇಟೆ ಆಡ್ತಾ ಇದ್ದೆ. ನಾನು ಬೇಟೆ ಆಡಿ ತುಂಬ ವರ್ಷಗಳಾಯಿತು. ಯಾಕೆ ಅಂದರೆ ನನ್ನ ಕಣ್ಣು ಮುಂದೆ ಕಾಣೋ ಹೆಣ್ಮಕ್ಳೆಲ್ಲ ನಯ ವಿನಯದಿಂದ ಗುಣವಂತರಾಗಿದ್ದರು. ಈಗ ಮತ್ತೆ ಬೇಟೆ ಆಡಬೇಕು ಅನ್ನಿಸ್ತಾ ಇದೆ. ಅಯ್ಯೋ, ನೀವು ಹೆಣ್ಮಕ್ಕಳನ್ನ ಬೇಟೆ ಆಡ್ತೀರಾ ಸರ್? ಅಂದರೆ ನೀವು ಹೆಣ್ಣು ಬಾಕ? ಹೆಣ್ಣು ಬಾಕ ಅಲ್ಲ. ಹೆಣ್ಣು ಅಂದರೆ ನಮ್ಮ ನಾಡಿನಲ್ಲಿ ಒಂದು ಸ್ಥಾನ ಮಾನ ಇದೆ. ಅವಳಿಗೆ ನಾವು ದೇವತೆಯ ಸ್ಥಾನ ಕೊಟ್ಟಿದ್ದೀವಿ. ಅವಳು ಹಾಗೆ ನಡ್ಕೋಬೇಕು ಕೂಡ. ಅದನ್ನು ಬಿಟ್ಟು ತಾನು ಹೆಣ್ಣು ಅನ್ನೋದನ್ನು ಮರೆತು ಇನ್ನೊಬ್ರಿಗೆ ತೊಂದರೆ ಕೊಡೋದಕ್ಕೆ ನಿಂತಿರ್ತಾಳಲ್ಲ, ಅವಳು ಮೃಗಕ್ಕೆ ಸಮಾನ. ಅಂಥವಳನ್ನ ಬೇಟೆ ಆಡೋದು ನನ್ನ ಅಭ್ಯಾಸ. ಈಗ ಮತ್ತೆ ಬೇಟೆ ಆಡೋದಕ್ಕೆ ಆಸೆ ಆಗ್ತಾ ಇದೆ. ಅಣ್ಣ, ಇದ್ಯಾಕೋ ಜಾಗ ಸರಿ ಇಲ್ಲ, ವಾಸ್ತು ಸರಿ ಇಲ್ಲ. ಇವ ಏನಪ್ಪ ಹಳೆ ಸಿನಿಮಾದ ವಜ್ರಮುನಿ ಥರ ನೋಡ್ತಾ ಇದ್ದಾನೆ. ನಾನು ಇನ್ನೊಂದು ಸ್ವಲ್ಪ ತಿಲ್ಲೇ ನಿಂತುಬಿಟ್ರೆ ಅಷ್ಟೇ, ಬೆಕ್ಕು ಹಾಲು ಚೆಲ್ಲಿ ಮೀನು ಕೊಂಡು ಹೋದಂಗೆ. ಅಣ್ಣ ಅಣ್ಣ ಅಂತ ಕರಿಬೋದಾ ನಿಮ್ಮನ್ನ? ಈ ಸರಿ ನಾನು ನಿಮಗೆ ರಾಖಿ ಕಟ್ಟೋದು. ಆಯ್ತು, ಬರ್ತೀನಣ್ಣ. ಯಾವ ವಾಯ್ಸೆ ಬರ್ತಿಲ್ಲ. ಇವ್ರು ಯಾಕೆ ಹಾಗೋದ್ರು? ಏನಿಲ್ಲ, ಅವ್ರಿವ್ರ ಬದುಕಿಗೆ ಬೆಂಕಿ ಹಾಕೋದಕ್ಕೆ ನೋಡ್ತಾ ಇದ್ರು. ಸ್ವಲ್ಪ ತಣ್ಣೀರು ಎರಚ್ಬಿಟ್ಟು ಕಳಿಸಿದ್ದೀನಿ. ಹೌದಾ, ಸರಿ. ಊಟ ರೆಡಿ ಇದೆ, ಬಂದು ಊಟ ಮಾಡ್ಕೊಳ್ಳಿ. ಆಯ್ತಮ್ಮ. ನಿಮ್ಮನ್ನ ನಾನು ಎಲ್ಲಿ ನೋಡಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಯೋಚನೆ ಮಾಡಬೇಡ ತಾಯಿ, ಎಲ್ಲಿ ಅಂತ ನಾನೇ ಹೇಳ್ತೀನಿ. ಆ ವಿಜಯಾಂಬಿಕಾ ನನ್ನನ್ನು ತುಂಬ ವರ್ಷ ಕೂಡ ಹಾಕಿದ್ಲು. ಒಂದು ದಿವಸ ನೀವು ಅಲ್ಲಿಗೆ ಬಂದಿದ್ರಿ, ಆಗ ನೀವು ನನ್ನನ್ನು ಅಲ್ಲಿ ನೋಡಿದ್ರಿ. ನಾವು ಇವ್ರನ್ನ ಕಾಪಾಡಲೇಬೇಕು ಸುಬ್ಬು. ಅಯ್ಯೋ ಹೌದಾ, ಅದು ನೀವೇನಾ ವಿಜಯಾಂಬಿಕಾ? ಆದರೆ ಅವಾಗ ನಿಮಗೆ ಗಡ್ಡ ಇತ್ತು, ನಿಮ್ಮ ಬಟ್ಟೆ ಎಲ್ಲ ಹರಿತಿತ್ತು, ನೀವು ತುಂಬ ವೀಕ್ ಆಗಿದ್ರಿ. ಏನು ಮಾಡೋದಮ್ಮ, ಆ ನರಕಾಧಿಪತಿ ಯಮನಿಗಾದರೂ ಸ್ವಲ್ಪ ಕರುಣೆ ಇರುತ್ತೆ. ಆದರೆ ಆ ರಾಕ್ಷಸಿ ವಿಜಯಾಂಬಿಕಾಗೆ ಕರುಣೆ ಅನ್ನೋದೇ ಇರಲಿಲ್ಲ. ಹಾಗಾಗಿ ನನ್ನ ಸ್ಥಿತಿ ಹಾಗಿತ್ತು. ಆದರೆ ಆ ವಿಜಯಾಂಬಿಕಾ ನಿಮ್ಮನ್ನು ಯಾಕೆ ಕೂಡ ಹಾಕಿದ್ಲು? ಅದೆಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ನಾನು ತಪ್ಪಿಸ್ಕೊಂಡು ಬಂದಿದ್ದಕ್ಕೆ ನಿಮ್ಮ ತಂದೆಗೆ ಕೆಲವು ಸತ್ಯಗಳು ಗೊತ್ತಾದವು. ನೀವು ಹಾಗೂ ನಿಮ್ಮ ತಂದೆ ಒಂದಾದ್ರಿ. ನನಗೆ ಬೇಕಾಗಿದ್ದು ಅದೇ. ಆದರೂ ಆ ವಿಜಯಾಂಬಿಕಾಯಿಂದ ನಾವೆಲ್ಲ ಇಷ್ಟು ನೋವು ಅನುಭವಿಸ್ಬಿಟ್ಟಿದ್ವಿ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವಳ ಅಂತ್ಯ ಹತ್ರ ಬರ್ತಾ ಇದೆ ಕಣಮ್ಮ.
ಆದರೆ ಅದಕ್ಕೂ ಮೊದಲು ವೀರು ನೆಮ್ಮದಿಯಾಗಿರಬೇಕು. ಅವನಿಗಾಗಿರೋ ನೋವುಗಳನ್ನು ಅವನು ಮರಿಬೇಕು. ಆಮೇಲೆ ಆ ವಿಜಯಾಂಬಿಕನ ಹೇಗೆ ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡೋಣ. ಇನ್ನು ಎಷ್ಟು ದಿನ ಅಂತ ಸುಮ್ಮನಿರೋದು ಸುಬ್ಬು? ಅಪ್ಪನ್ನ ಈ ಸ್ಥಿತಿಗೆ ತಂದು ಆ ವಿಜಯಾಂಬಿಕಾ ಮೆರಿತಾ ಇದ್ದಾಳೆ. ಅವಳಿಗೆ ಒಂದು ಗತಿ ಕಾಣಿಸೋವರೆಗೂ ನನಗೆ ಸಮಾಧಾನ ಆಗಲ್ಲ. ಹೇಳಿದ್ನಲ್ಲ ಮೇಡಮ್, ಇಂಥ ಟೈಮಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಇರೋಣ. ನಮಗೆ ಯಜಮಾನ್ರೆ ಮುಖ್ಯ ಮೇಡಮ್, ಅವ್ರ ಸಂತೋಷ ಮುಖ್ಯ. ಅವ್ರು ಸರಿಯಾಗಾದರೆ ಸಾಕು ಮೊದಲು. ಆಮೇಲೆ ಬೇಕಾದರೆ ಆ ವಿಜಯಾಂಬಿಕನ ಹೇಗೆ ಮಟ್ಟ ಹಾಕೋದು ಅಂತ ಯೋಚನೆ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ನೋವಿನ ವಿಷಯ ಇದೆ ಮೇಡಮ್. ಏನು ಸುಬ್ಬು? ಪಾಪ ಮೇಡಮ್ ಸಾವಿತ್ರಿ, ಆ ಪಾಪಿನ ಮದುವೆ ಆಗಿ ಅವ್ರ ಜೊತೆನೇ ಇರಬೇಕಲ್ಲ, ಅದೇ ಬೇಜಾರಾಗ್ತಾ ಇರೋದು ನನಗೆ. ನಿಜ ಸುಬ್ಬು, ಆ ವಿಜಯಾಂಬಿಕಾ ಎಲ್ಲೆಲ್ಲಿರ್ತಾಳೋ ಆ ಜಾಗ ಎಲ್ಲ ನರಕಕ್ಕೆ ಸಮಾನನೇ. ನಾವು ಸಾವಿತ್ರಿನ ಅಂತ ನರಕದಿಂದ ಕಾಪಾಡಬೇಕು ಅಂದರೆ ಆ ವಿಜಯಾಂಬಿಕಾಗೆ ಅಂತ್ಯ ಹಾಡಲೇಬೇಕು. ಅಯ್ಯೋ ಮೇಡಮ್ 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 ಒಂದು ನಿಮಿಷ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ಯಜಮಾನ್ರೆ ನಿಮ್ಮನ್ನ ಮಗಳು ಅಂತ ಒಪ್ಕೊಂಡಾಯ್ತು. ನೀವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಮೇಡಮ್. ಆ ಸಂತೋಷನ ಅನುಭವಿಸಿ. ಇನ್ನೊಬ್ಬರ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕಿಂತ ನಮ್ಮ ಪಾಲಿಗೆ ಬಂದಿರೋ ಸಂತೋಷನ ಅನುಭವಿಸ್ಬೇಕು ಮೇಡಮ್. ಹೌದು ಸುಬ್ಬು, ನನ್ನ ಪಾಲಿಗೆ ಬರೀ ಇದು ಸಂತೋಷ ಅಲ್ಲ, ಮರುಜೀವ ಅಂತಾನೆ ಹೇಳ್ಬೋದು. ನಾನು ಸತ್ತು ಮತ್ತೆ ಬದುಕ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ಇನ್ನೊಂದು ಜನ್ಮ ಸಿಕ್ಕಿ ಮತ್ತೆ ನಮ್ಮ ಅಪ್ಪನ ಮಗಳಾಗೆ ಹುಟ್ಟಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಸುಬ್ಬು, ನಾನು ನಿನ್ನ ಹತ್ರ ಏನೋ ಕೇಳಬೇಕು, ಕೇಳಲಾ? ಅಯ್ಯೋ ಕೇಳಿ ಮೇಡಮ್, ನಿಮ್ಗೆ ಏನು ಆಸೆ ಇದೆಯೋ ಅದನ್ನ ನೆರವೇರಿಸೋದು ನನ್ನ ಕರ್ತವ್ಯ. ಖಂಡಿತ ನೆರವೇರಿಸ್ತೀನಿ. ಇದು ನಿನ್ನಿಂದ ನೆರವೇರ್ಸಕ್ಕಾಗುವಂಥ ಆಸೆ ಅಲ್ಲ ಸುಬ್ಬು. ಮತ್ತೆ ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ ಅಲ್ವಾ ಸುಬ್ಬು? ಮೊದಲು ನನಗೆ ಅಪ್ಪ ನನ್ನ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಅದು ನೆರವೇರ್ತು. ಆಮೇಲೆ ಅಪ್ಪ ನನ್ನನ್ನು ಒಂದೇ ಒಂದ್ಸಲ ಮಗಳು ಅಂತ ಕರೆದ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಈಗ ಅದು ನೆರವೇರ್ತು. ಆದ್ರೆ ಈಗ ಅಪ್ಪನ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಸುಬ್ಬು. ಈ ಆಸೆನೂ ನೆರವೇರುತ್ತಾ? ಅಯ್ಯೋ ನೆರವೇರದೇ ಇರುತ್ತಾ ಮೇಡಮ್? ತಂದೆ ಮಡ್ಲಲ್ಲಿ ಮಲಗೋದು ಪ್ರತಿಯೊಬ್ಬ ಮಗಳ ಹಕ್ಕು. ಯಜಮಾನ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೀವೇನಾದರೂ ಈ ಟೈಮಲ್ಲಿ ಪುಟ್ಟು ಪಾಪವಾಗಿದ್ದಿದ್ರೆ ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ಬಿಡ್ತಾ ಇದ್ರು. ಅಂಥದ್ರಲ್ಲಿ ಮಡ್ಲಲ್ಲಿ ಮಲಗಿಸ್ಕೊಳಲ್ವಾ? ಹಾಗಾದ್ರೆ ನಾನಿವತ್ತು ಅಪ್ಪನ ಮಡ್ಲಲ್ಲಿ ಮಲ್ಕೊಳ್ಳ ಸುಬ್ಬು? ಕೇಳ್ತಿರಲ್ಲ ಮೇಡಮ್, ಇನ್ಮೇಲೆ ಅಪ್ಪ ಮಗಳು ಪ್ರೀತಿ ಮಧ್ಯ ಯಾರೂ ಅಡ್ಡ ಬರಲ್ಲ ಮೇಡಮ್. ಹೋಗಿ ಮಲ್ಕೊಳ್ಳಿ, ಹೋಗಿ. ಥ್ಯಾಂಕ್ ಯು.